ನೋಡಪ್ಪ, ಪ್ರಜ್ವಲ್ ರೇವಣ್ಣನ ಮೇಲೆ ದೇವರಾಜೇಗೌಡ ನಾನೇ ಬರೆದಿದ್ದೆ, ಆರು ತಿಂಗಳ ಹಿಂದೆನೆ ಬರೆದಿದ್ದೆ, ಪಾರ್ಟಿ ಟಿಕೆಟ್ ಅಲಯನ್ಸ್ ಮಾಡ್ಕೋಬೇಡಿ, ಅವನ್ಗೆ ಅಲಯನ್ಸ್ ಮಾಡ್ಕೊಂಡ್ರೆ ಟಿಕೆಟ್ ಕೊಡ್ಬೇಕಾಗತ್ತೆ, ಬೇಡ ಅಂತ ಹೇಳಿದ್ದೆ ಅಂತ ಯಾರು ಹೇಳಿದವರು? ಮಿಸ್ಟರ್ ದೇವರಾಜೇಗೌಡ. ಅವರು 27ನೇ ತಾರೀಕು, 26ಕ್ಕೆ ಎಲೆಕ್ಷನ್ ಆಯ್ತು, 27ಕ್ಕೆ ದೇಶ ಬಿಟ್ಟವ್ರು ಯಾರು? ಪ್ರಜ್ವಲ್ ರೇವಣ್ಣ. ಆಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಪ್ರಜ್ವಲ್ ರೇವಣ್ಣನ ಮೇಲೆ ವಿಕ್ಟಿಮ್ ಅಲ್ವಾ, ಅವ್ರ ಮನೆ ಕೆಲಸದವರು. ಕೊಟ್ಟಾದ್ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು. ರಿಜಿಸ್ಟರ್ ಆದ್ಮೇಲೆ ಮತ್ತೆ ಫರ್ದರ್ ಕಂಪ್ಲೇಂಟ್ ಬಂತು, ರೇಪ್ ಮಾಡಿದ್ದಾರೆ ಅಂತ 376ಗೆ ಅದನ್ನು ಸೇರಿಸಿದ್ರು, ಆ ಸೆಕ್ಷನ್ ಕೂಡ ಸೇರಿಸಿದ್ದಾರೆ. ಇದಾದ್ಮೇಲೆ ಈ ಬಿಜೆಪಿ JDSನವರು ಷಡ್ಯಂತ್ರ ಮಾಡಿದ್ರೆ, ದೇವೇಗೌಡರ ಕುಟುಂಬದವ್ರ ಮೇಲೆ, ರೇವಣ್ಣನ ಮೇಲೆ ಷಡ್ಯಂತ್ರ ಮಾಡಿದ್ರೆ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಪಾರ್ಟಿಯಿಂದ? ಪಾರ್ಟಿಯಿಂದ ಯಾಕೆ ಸಸ್ಪೆಂಡ್ ಮಾಡಿದ್ರು? ಆಮೇಲೆ 6 ತಿಂಗಳಲ್ಲೇ ಗೊತ್ತಿದ್ರು ಕೂಡ, 6 ತಿಂಗಳಲ್ಲಿ ಗೊತ್ತಿದ್ರು ಟಿಕೆಟ್ ಯಾಕೆ ಕೊಟ್ರು? ಆಮೇಲೆ ಅವ್ರಿಗೆ ಅವ್ರ ಪರವಾಗಿ ಭಾಷಣ ಮಾಡಕ್ ಯಾಕೆ ಹೋದ್ರು? ಗೊತ್ತಿದ್ದು. ಹೇಳಪ್ಪ, ಎಲ್ಲಿ ಷಡ್ಯಂತ್ರ ಎಲ್ಲಿದೆ? ಆಡಿಯೋ ಯಾರು ಲೀಕ್ ಮಾಡೋ ಎವಿಡೆನ್ಸ್ ಏನ್ರಿ ಇದೆ? ಎನಿ ಎವಿಡೆನ್ಸ್ ಯು ಹ್ಯಾವ್? ಅಥವಾ ಅಲಿಗೇಷನ್ ಮಾಡಿರೋರಿಗೆ ಎವಿಡೆನ್ಸ್ ಇದೆಯಾ? ಸುಮ್ಮನೆ ಏನೋ ಹೇಳ್ತಾರೆ ಅಷ್ಟೇ. ಆಡಿಯನ್ಸು ಯಾರು ರಿಲೀಸ್ ಮಾಡಿದ್ದಾರೆ ಅನ್ನೋದು ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಐ ಡು ನಾಟ್ ವಾಂಟ್ ಟು ಇನ್ವೆಸ್ಟಿಗೇಷನ್ ಇದ್ರ ಬಗ್ಗೆ ನಾನು ಇಂಟರ್ಫಿಯರ್ ಆಗ್ತದೆ. ನಮ್ ಗೌರ್ಮೆಂಟ್ ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿಸ್ತದೆ, ಕಾನೂನು ರೀತಿಯ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಆಗಲಿ ಅಥವಾ ಯಾರಿಗೋ ಸಹಾಯ ಮಾಡೋದಾಗ್ಲಿ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ.